ಆನ್ಲೈನ್ ಫ್ಯಾನ್ ವಾರ್. ಈ ಪದ ಕೇಳೋಕೆ ಸಿಂಪಲ್ ಅನ್ಸಿದ್ರೂ ಅದರ ಒಳಗೊಂದು ದೊಡ್ಡ ಮಷೀನೇ ಕೆಲಸ ಮಾಡ್ತಿರತ್ತೆ. ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಆ ಮಷೀನ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಒಂದು ಸಣ್ಣ ಕಿಡಿ ಹೇಗೆ ಇಡೀ ಡಿಜಿಟಲ್ ಜಗತ್ತಿನ್ನೇ ಒಂದು ಯುದ್ಧ ಭೂಮಿ ಮಾಡ್ಬಿಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹೌದು, ಎಲ್ಲವೂ ಶುರುವಾಗೋದು ಕೆಲವು ಶಬ್ದಗಳಿಂದ. ಒಂದು ಮಾತು, ಒಂದು ಹೇಳಿಕೆ, ನೋಡಕ್ಕೆ ತುಂಬಾನೇ ಚಿಕ್ಕದಾಗಿ ಕಾಣ್ಬೋದು. ಆದ್ರೆ ಅದರಿಂದ ಶುರುವಾಗುವ ಪರಿಣಾಮಗಳ ಸರಪಳಿ ಇದೆಯಲ್ಲ, ಅದು ನಮ್ಮ ಊಹೆಗೂ ನಿಲುಕದ್ದು. ಆ ಸಣ್ಣ ಕಿಡಿ ಏನಾಗುತ್ತೆ ಗೊತ್ತಾ? ಮೊದಲು ಕ್ಲಿಪ್ ವಾರ್ಗಳು, ಆಮೇಲೆ ಮೀಮ್ಗಳು, ಅದಾದ್ಮೇಲೆ ಸಂಘಟಿತವಾಗಿ ನೆಗೆಟಿವ್ ರಿವ್ಯೂಗಳ ಸುರಿಮಳೆ. ಅಷ್ಟಕ್ಕೆ ನಿಲ್ಲಲ್ಲ. ವೈಯಕ್ತಿಕ ನಿಂದನೆ, ಕಿರುಕುಳ, ಕೊನೆಗೆ ಸೈಬರ್ ಕ್ರೈಮ್ ದೂರು ದಾಖಲಾಗೋವರೆಗೂ ಹೋಗಿ ನಿಲ್ಲುತ್ತೆ. ಇದರ ಗಂಭೀರತೆ ಅರ್ಥ ಆಗ್ಬೇಕಾದ್ರೆ ನಾವೊಂದು ನೈಜ ಪ್ರಕರಣವನ್ನೇ ನೋಡ್ಬೇಕು. ಬನ್ನಿ ನೋಡೋಣ. ಸರಿ, ಹಾಗಿದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ನಾವಿವತ್ತು ನೋಡ್ತಿರೋದು ಒಂದು ಡಿಜಿಟಲ್ ಯುದ್ಧ ಭೂಮಿಯನ್ನ. ಡಿಸೆಂಬರ್ 2025ರಲ್ಲಿ ಕನ್ನಡದ ಇಬ್ಬರು ದೊಡ್ಡ ನಟರಾದ ಸುದೀಪ್ ಮತ್ತು ದರ್ಶನ್ ಅವರ ಅಭಿಮಾನಿಗಳ ನಡುವೆ ನಡೆದ ಒಂದು ದೊಡ್ಡ ಆನ್ಲೈನ್ ಸಂಘರ್ಷದ ಒಳನೋಟ ಇದು. ಫ್ಯಾಂಡಮ್ಗಳು ಹೇಗೆ ಯುದ್ಧ ಮಾಡ್ತವೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಿಲ್ಲ. ಈ ಇಡೀ ಯುದ್ಧ ಶುರುವಾಗಿದ್ದಕ್ಕೆ ಕಾರಣ ಕೇವಲ 2 ವೈರಲ್ ಸೌಂಡ್ ಬೈಟ್ಗಳು. ಹೌದು, 2 ಹೇಳಿಕೆಗಳು. ಆ ಮಾತುಗಳು ಹೇಗೆ ಕಿಡಿಯಾಗಿ ಇಡೀ ಆನ್ಲೈನ್ ಜಗತ್ತಿಗೆ ಬೆಂಕಿ ಹಚ್ಚಿದ್ವು ಅನ್ನೋದನ್ನೇ ನಾವೀಗ ಗುರುತಿಸೋಣ. ಇಲ್ಲಿ ಟೈಮ್ಲೈನ್ ನೋಡಿ, ಎಲ್ಲವೂ ಎಷ್ಟು ಬೇಗ ಆಗಿ ಹೋಯ್ತು ಅಂತ. ಡಿಸೆಂಬರ್ 22ಕ್ಕೆ ಹೇಳಿಕೆಗಳು ಹೊರಬರುತ್ತೆ, ಫ್ಯಾನ್ ವಾಶ್ ಶುರುವಾಗುತ್ತೆ. ಕೇವಲ 2 ದಿನ ಅಂದ್ರೆ ಡಿಸೆಂಬರ್ 24ರ ಹೊತ್ತಿಗೆ ಈ ಆನ್ಲೈನ್ ಸಂಘರ್ಷ ಎಷ್ಟು ತೀವ್ರಗೊಳ್ಳುತ್ತೆ ಅಂದ್ರೆ ಅಧಿಕೃತವಾಗಿ ಸೈಬರ್ ಕ್ರೈಮ್ ದೂರು ಕೂಡ ದಾಖಲಾಗುತ್ತೆ. ಇದು ಡಿಜಿಟಲ್ ಜಗತ್ತಿನ ವೇಗ ಮತ್ತು ಅದರ ಅಪಾಯ ಎರಡನ್ನೂ ಒಂದೇ ಸಾರಿಗೆ ತೋರಿಸುತ್ತೆ. ಹಾಗಿದ್ರೆ ಆ ಕಿಡಿ ಯಾವುದು? ಇಲ್ಲಿವೆ ನೋಡಿ ಆ 2 ಹೇಳಿಕೆಗಳು. ಒಂದು ಕಡೆ ಮಾರ್ಕ್ ಚಿತ್ರದ ಕಾರ್ಯಕ್ರಮದಲ್ಲಿ ಸುದೀಪ್ ಅವರು ಯುದ್ಧಕ್ಕೆ ಸಿದ್ಧ ಅನ್ನೋ ಒಂದು ರೂಪಕ ಬಳಸಿದ್ರು. ಇನ್ನೊಂದು ಕಡೆ ದಿ ಡೆವಿಲ್ ಚಿತ್ರದ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರು ದರ್ಶನ್ ಇಲ್ಲದಿದ್ದಾಗ ಕೆಲವರು ಜಾಸ್ತಿ ಮಾತಾಡ್ತಾರೆ ಅಂತ ಹೇಳಿದ್ರು. ಇಲ್ಲಿ ನಿಜವಾದ ಆಟ ಶುರುವಾಗಿದ್ದೇ ಪ್ರತಿಸ್ಪರ್ಧಿ ಫ್ಯಾನ್ ಗ್ರೂಪ್ಗಳು ಈ ಮಾತುಗಳನ್ನ ಹೇಗೆ ತಮಗೆ ಬೇಕಾದ ಹಾಗೆ ಅರ್ಥ ಮಾಡ್ಕೊಂಡ್ವು ಅನ್ನೋದ್ರಲ್ಲಿ. ಮೊದಲು ಸುದೀಪ್ ಅವರ ಹೇಳಿಕೆಯನ್ನ ನೋಡೋಣ. ಒಂದು ಗುಂಪು ಯುದ್ಧಕ್ಕೆ ಸಿದ್ಧವಾಗುತ್ತಿದೆ, ನಾವು ಯುದ್ಧಕ್ಕೆ ಸಿದ್ಧರಿದ್ದೇವೆ. ಆಮೇಲೆ ಅವರು ಇದು ಪೈರಸಿ ಮತ್ತು ನೆಗೆಟಿವಿಟಿ ವಿರುದ್ಧ ಹೇಳಿದ್ದು ಅಂತ ಸ್ಪಷ್ಟನೆ ಕೊಟ್ರು. ಆದ್ರೆ ಅಷ್ಟೊತ್ತಿಗಾಗ್ಲೇ ಆಗಬಾರದದ್ದು ಆಗಿ ಹೋಗಿತ್ತು. ಯುದ್ಧ ಅನ್ನೋ ಆ ಒಂದೇ ಒಂದು ಪದ ಇದೆಯಲ್ಲ, ಅದನ್ನ ಅಭಿಮಾನಿಗಳು ತಮ್ಮ ಪ್ರತಿಸ್ಪರ್ಧಿ ನಟನಿಗೆ ಹಾಕಿದ ನೇರ ಸವಾಲು ಅಂತಲೇ ತಗೊಂಡ್ಬಿಟ್ರು. ಸರಿಯಾಗಿ ಇದೇ ಸಮಯಕ್ಕೆ ವಿಜಯಲಕ್ಷ್ಮಿ ದರ್ಶನ್ ಅವರ ಹೇಳಿಕೆ ಹೊರಬಂತು. ಅವರು ಹೇಳಿದ್ದು ಇಷ್ಟು: ದರ್ಶನ್ ಇಲ್ಲದಿದ್ದಾಗ ಕೆಲವರು ನಿರಂತರವಾಗಿ ಮಾತನಾಡುತ್ತಾರೆ, ಆದ್ರೆ ಅವರಿದ್ದಾಗ ಅವರ ಸುಳಿವು ಕೂಡ ಕಾಣುವುದಿಲ್ಲ. ಇಲ್ನೋಡಿ, ಅವರು ಯಾರ ಹೆಸರನ್ನು ನೇರವಾಗಿ ಹೇಳಲಿಲ್ಲ, ಆದ್ರೆ ಆ ಟೈಮಿಂಗ್, ಆ ಹೇಳಿಕೆ ಬಂದ ಸಮಯವೇ ಇದು ಸುದೀಪ್ ಅವರ ಮಾತಿಗೆ ಕೊಟ್ಟ ನೇರ ಉತ್ತರ ಅಂತ ಎಲ್ಲರೂ ಅಂದುಕೊಳ್ಳೋ ಹಾಗೆ ಮಾಡ್ತು. ಸರಿ, ಕಿಡಿ ಹೊತ್ಕೊಂಡಾಯ್ತು. ಆದ್ರೆ ಈ ಕಿಡಿಯು ಒಂದು ದೊಡ್ಡ ಸೋಷಿಯಲ್ ಮೀಡಿಯಾ ಬಿರುಗಾಳಿಯಾಗಿ ಬದಲಾಗಿದ್ದು ಹೇಗೆ? ಇದರದೇ ಒಂದು 4 ಹಂತದ ಪ್ರಕ್ರಿಯೆ ಇದೆ. ಬನ್ನಿ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಳ್ಳೋಣ. ಇದನ್ನ ಫ್ಯಾನ್ ವಾರ್ ಲೈಫ್ ಸೈಕಲ್ ಅಂತಾನೆ ಕರಿಬೋದು. ಮೊದಲನೇ ಹಂತದಲ್ಲಿ ಒಂದು ಹೇಳಿಕೆ ವೈರಲ್ ಸೌಂಡ್ ಬೈಟ್ ಆಗುತ್ತೆ. 2ನೇ ಹಂತದಲ್ಲಿ ಫ್ಯಾನ್ಸ್ ಅದನ್ನೇ ಅಸ್ತ್ರ ಮಾಡ್ಕೊಂಡು ವಿಡಿಯೋ ಕ್ಲಿಪ್ಗಳು, ಮೀಮ್ಗಳು ಮಾಡೋಕ್ ಶುರು ಮಾಡ್ತಾರೆ. 3ನೇ ಹಂತದಲ್ಲಿ ಪ್ರತಿಸ್ಪರ್ಧಿ ಹ್ಯಾಶ್ಟ್ಯಾಗ್ಗಳು ಹುಟ್ಕೊಂಡು ಟ್ರೆಂಡಿಂಗ್ ಆಗಿ ಯುದ್ಧ ಶುರುವಾಗತ್ತೆ. ಇನ್ನು ಕೊನೆಯ ಅತಿ ಅಪಾಯಕಾರಿ ಹಂತದಲ್ಲಿ ಈ ಸಂಘರ್ಷ ವೈಯಕ್ತಿಕ ನಿಂದನೆ ಮತ್ತು ಕಿರುಕುಳದ ಮಟ್ಟಕ್ಕೆ ಇಳಿದುಬಿಡುತ್ತೆ. ಇದೊಂದು ವಿಷವರ್ತುಲ. ಈ ಯುದ್ಧದಲ್ಲಿ ಬಳಸೋ ಒಂದು ಮುಖ್ಯವಾದ ಅಸ್ತ್ರ ಅಂದ್ರೆ ಕ್ಲಿಪ್ ವಾರ್ಫೇರ್. ಏನಿದು ಕ್ಲಿಪ್ ವಾರ್ಫೇರ್ ಅಂದ್ರೆ? ತುಂಬಾ ಸಿಂಪಲ್. ಒಂದು ದೊಡ್ಡ ವಿಡಿಯೋದಿಂದ ತಮ್ಗೆ ಬೇಕಾದ ಒಂದು ಸಣ್ಣ ತುಣುಕನ್ನ ಕಟ್ ಮಾಡೋದು, ಅದಕ್ಕೆ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಕ್ಯಾಪ್ಷನ್ ಹಾಕೋದು, ಕೆಲವೊಮ್ಮೆ ಆಡಿಯೋವನ್ನ ಸ್ಲೋ ಮಾಡಿ ಮಾತಿನ ಅರ್ಥವನ್ನೇ ಬದಲಾಯಿಸೋದು. ಇದು ಆನ್ಲೈನಲ್ಲಿ ಪ್ರತಿಸ್ಪರ್ಧಿಗಳ ಮೇಲೆ ದಾಳಿ ಮಾಡೋಕೆ ಬಳಸುವ ತುಂಬನೇ ಅಪಾಯಕಾರಿ ತಂತ್ರ. ಆದ್ರೆ ಒಂದು ಪ್ರಶ್ನೆ, ಈ ಬೆಂಕಿ ಯಾಕೆ ಇಷ್ಟು ಬೇಗ, ಇಷ್ಟು ದೊಡ್ಡದಾಗಿ ಹರಡಿತು? ಯಾಕಂದ್ರೆ ಈ ಘಟನೆ ನಡೆದದ್ದು ಒಂದು ಖಾಲಿ ಜಾಗದಲ್ಲಲ್ಲ, ಬದಲಿಗೆ ಈಗಾಗಲೇ ಹೊತ್ತಿ ಉರಿಯಲು ಸಿದ್ಧವಾಗಿದ್ದ ಒಂದು ಚಂಚಲ ಫ್ಯಾಂಡಮ್ ಪರಿಸರದಲ್ಲಿ. ಆ ಬೆಂಕಿಗೆ ಬೇಕಾದ ಪೆಟ್ರೋಲ್ ಮೊದಲೇ ಸಿದ್ಧವಾಗಿತ್ತು. ಹೇಗೆ ಅಂತೀರಾ? ಕನ್ನಡ ಚಿತ್ರರಂಗದಲ್ಲಿರೋ ಅತಿಯಾದ ಅಸ್ಮಿತೆ ಆಧಾರಿತ ಫ್ಯಾಂಡಮ್ಗಳು. ನಮ್ಮ ಸ್ಟಾರ್ನ ಯಾವುದೇ ಬೆಲೆ ಕೊಟ್ಟಾದ್ರೂ ಕಾಪಾಡಬೇಕು ಅನ್ನೋ ಒಂದು ಆನ್ಲೈನ್ ಮನಸ್ಥಿತಿ. ತಮ್ಮ ನೆಚ್ಚಿನ ನಟನ ಬಗ್ಗೆ ಒಂದು ಸಂಗ ಟೀಕೆ ಬಂದ್ರೂ ಸಹಿಸೋಕಾಗದಷ್ಟು ಸೂಕ್ಷ್ಮತೆ.
ಜೊತೆಗೆ ಈ ಥರದ ವಿಪರೀತ ಅಭಿಮಾನಿ ನಡವಳಿಕೆಗೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ನಡೆದಿದ್ದ ವಿವಾದಗಳು ಇವೆಲ್ಲವೂ ಸೇರಿ ಒಂದು ಸ್ಫೋಟಕ್ಕೆ ಪರ್ಫೆಕ್ಟ್ ವೇದಿಕೆಯನ್ನ ರೆಡಿ ಮಾಡಿಟ್ಟಿತ್ತು. ಸರಿ, ಇಷ್ಟೆಲ್ಲ ಆನ್ಲೈನಲ್ಲಿ ನಡೆಯುತ್ತೆ. ಆದ್ರೆ ಇದರ ಪರಿಣಾಮ ಆನ್ಲೈನಲ್ಲಿ ಮಾತ್ರ ಇರುತ್ತಾ? ಖಂಡಿತ ಇಲ್ಲ. ಈ ಆನ್ಲೈನ್ ಯುದ್ಧಗಳು ನಿಜ ಜೀವನದ ಮೇಲೂ ದೊಡ್ಡ ಪರಿಣಾಮ ಬೀರುತ್ತವೆ. ಆ ಪರಿಣಾಮಗಳು ಏನು ಅಂತ ನೋಡೋಣ ಬನ್ನಿ. ಈ ಫ್ಯಾನ್ ವಾರ್ಗಳ ಪ್ರಭಾವವನ್ನು ನಾವು 2 ರೀತಿಯಲ್ಲಿ ನೋಡಬಹುದು. ಒಂದು, ಶಾರ್ಟ್ ಟರ್ಮ್, ಅಂದ್ರೆ ತಕ್ಷಣಕ್ಕೆ ಸಿನಿಮಾಗಳಿಗೆ ಸಿಕ್ಕಾಪಟ್ಟೆ ಅಟೆನ್ಷನ್ ಸಿಗಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ಬಜ್ ಕ್ರಿಯೇಟ್ ಆಗಬಹುದು. ಆದ್ರೆ ಅದೇ ಸಮಯದಲ್ಲಿ ಸಿನಿಮಾದ ಬ್ರ್ಯಾಂಡ್ ಇಮೇಜ್ಗೆ ದೊಡ್ಡ ರಿಸ್ಕ್ ಕೂಡ ಇರುತ್ತೆ. ಇನ್ನು ಲಾಂಗ್ ಟರ್ಮ್ ಪರಿಣಾಮವನ್ನು ನೋಡಿದ್ರೆ ಇದು ನಿಜ ಜೀವನದಲ್ಲಿ ಸುರಕ್ಷಿತ ಸಮಸ್ಯೆಗಳಿಗೂ ಕಾರಣವಾಗಬಹುದು. ಅಷ್ಟೇ ಅಲ್ಲ, ನಟನಟಿಯರು ಏನ್ ಮಾತಾಡಬೇಕು ಅನ್ನೋದ್ರ ಮೇಲೂ ಒಂದ್ ರೀತಿ ಒತ್ತಡ ಸೃಷ್ಟಿಯಾಗುತ್ತೆ. ಹಾಗಾದ್ರೆ ಇದಕ್ಕೆಲ್ಲ ಕೊನೆಯಿಲ್ವಾ? ನಿಲ್ಲದೆ ಓಡೋ ಈ ಫ್ಯಾನ್ ವಾರ್ ಮಷೀನನ್ನು ನಿಲ್ಲಿಸೋದು ತರಿ ಹೇಗೆ? ಇದಕ್ಕೇನಾದ್ರೂ ಪರ್ಯಾಯ ಇದೆಯಾ? ಕೆಲವು ಸಂಭಾವ್ಯ ಪರಿಹಾರ ಮಾರ್ಗಗಳನ್ನು ನೋಡೋಣ. ಖಂಡಿತ ಇವೆ. ಮೊದಲನೇದಾಗಿ, ಸ್ಟಾರ್ಗಳು ತಾವೇ ಮುಂದೆ ಬಂದು ಇಂಥ ಆನ್ಲೈನ್ ನಿಂದನೆಯನ್ನ ಸ್ಪಷ್ಟವಾಗಿ ನೇರವಾಗಿ ಖಂಡಿಸಬೇಕು. ಎರಡನೇದು, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಮಾತಾಡುವಾಗ ತಮ್ಮ ಭಾಷೆಯ ಮೇಲೆ ಹಿಡಿತ ಇಟ್ಕೊಳ್ಳೋದು ತುಂಬಾನೇ ಮುಖ್ಯ. ಮೂರನೇದಾಗಿ, ದಾಖಲಾಗುವ ಸೈಬರ್ ದೂರುಗಳ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ಇವೆಲ್ಲವೂ ಈ ಉದ್ವಿಗ್ನತೆಯನ್ನ ಕಡಿಮೆ ಮಾಡೋಕೆ ಸಹಾಯ ಮಾಡಬಹುದು. ಕೊನೆಯದಾಗಿ ಒಂದು ಮುಖ್ಯವಾದ ಪ್ರಶ್ನೆಯನ್ನ ನಿಮ್ಮ ಮುಂದಿಡ್ತಿದ್ದೇವೆ. ಈ ಫ್ಯಾಂಡಮ್ಗಳು ಅಂದ್ರೆ ಅಭಿಮಾನಿ ಬಳಗಗಳು ತಮ್ಮ ನೆಚ್ಚಿನ ನಟರ ಮೇಲಿನ ಅಭಿಮಾನದಿಂದ ಆನ್ಲೈನ್ ಸೈನ್ಯಗಳಾಗಿ ಬದಲಾದಾಗ ಅದರಿಂದ ಆಗುವ ಅನಾಹುತಕ್ಕೆ, ಆ ಡ್ಯಾಮೇಜ್ಗೆ ಜವಾಬ್ದಾರರು ಯಾರು? ನಿಜಕ್ಕೂ ಯೋಚಿಸಬೇಕಾದ ವಿಷಯ ಇದು.